ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಡಿಸೈನರ್ ಶಂಕರಪಾಳಿ ಅಥವಾ ಶಂಕರಪಾರಿ ಅಂತಾನೂ ಕೂಡ ಅಂತಾರೆ. ಬನ್ನಿ ಸಿಂಪಲ್ ಆಗಿ ಹೇಗ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಬೌಲ್ ನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 4 ಕಪ್ ಅಷ್ಟು ಮೈದಾನ ಹಾಕೋತಾ ಇದ್ದೀನಿ. ನೀವು ಬೇಕಿದ್ರೆ ಮೈದಾ ಕೂಡ ಯೂಸ್ ಮಾಡಬಹುದು. ಬೇಕಿದ್ರೆ ನೀವು ಮೈದಾ ಹಾಕಿ ಮಾಡಬಹುದು, ಇಲ್ಲ ಅಂದ್ರೆ ಗೋಧಿ ಹಿಟ್ಟನ್ನು ಸಹ ಹಾಕಿ ನೀವು ಶಂಕರಪಾಳಿನ ಮಾಡಬಹುದು. ನೋಡಿ, ಹಾಕೊಂಡ್ಮೇಲೆ ಅರ್ಧ ಕಪ್ ಅಷ್ಟು ತುಪ್ಪನ ಕರಗಿಸಿ ಹಾಕೊಂಡಿದ್ದೀನಿ. ಇಲ್ಲ ಅಂದ್ರೆ ನೀವು ಎಣ್ಣೆ ಕೂಡ ಯೂಸ್ ಮಾಡಬಹುದು. ಆದಷ್ಟು ತುಪ್ಪ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿ ಬರುತ್ತೆ ಅಂತ ಹೇಳಿ ತುಪ್ಪನ ಹಾಕೊಂಡು ಒಂದಕ್ಕೊಂದು ಬೇರೆ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ತರ ಉದುದ್ರಾಗ ಆದ್ಮೇಲೆ ಇದಕ್ಕೆ ಇವಾಗ ಒಂದು ಅರ್ಧ ಕಪ್ ಅಷ್ಟು ನೀರನ್ನ ತಗೊಂಡಿದ್ದೀನಿ. ಬೇಕಿದ್ರೆ ನೀವು ಬಿಸಿ ನೀರು ಕೂಡ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ತಣ್ಣೀರು ಕೂಡ ಯೂಸ್ ಮಾಡಬಹುದು. ಎಷ್ಟು ಬೇಕು ನಾವು ಹಿಟ್ಟನ್ನ ಕಲಸೋಕೆ ಅಷ್ಟಕ್ಕೆ ನೀರನ್ನ ಹಾಕೊಂಡು ಚೆನ್ನಾಗಿ ಕಲ್ಸ್ಕೊಂಡ್ಮೇಲೆ ನೋಡಿ ಒಂದ್ 2 ರಿಂದ 3 ನಿಮಿಷ ಈ ರೀತಿಯಾಗಿ ನಾನು ಕೈಯಲ್ಲಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾದ್ಕೊಂಡ್ಮೇಲೆ ಒಂದು ಬೌಲ್ಗೆ ಹಾಕಿ ಒಂದು ಬಟ್ಟೆನ ಮುಚ್ಚಿ ಇದನ್ನ ಒಂದು 10 ರಿಂದ 15 ನಿಮಿಷ ಇದನ್ನ ಚೆನ್ನಾಗಿ ನೆನೆಯೋದಕ್ಕೆ ಬಿಟ್ಬಿಡೋಣ. ಇವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಂದು 3 ಕಪ್ ಅಷ್ಟು ಸಕ್ಕರೆನ ಹಾಕೋತಾ ಇದ್ದೀನಿ. ಸಕ್ಕರೆನ ಹಾಕೊಂಡ್ಮೇಲೆ ಇದಕ್ಕೆ 2 ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೀನಿ. ಹಾಕೊಂಡ್ಮೇಲೆ ಇದನ್ನ ಪಾಕ ಮಾಡ್ಕೋಬೇಕಾಗುತ್ತೆ. ನಾವು ಶಂಕರಪಾಳಿಗೆ ನೀರನ್ನ ಹಾಕೊಂಡು ಇದು ಚೆನ್ನಾಗಿ ಕರಗಬೇಕು. ನಮ್ಗೆ ಸ್ವಲ್ಪ ಒಂದೆಳೆ ಪಾಕ ಬರ್ಬೇಕು. ಅಲ್ಲಿ ತನಕ ನಾವು ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ. ಐ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳಿ. ಸಕ್ಕರೆ ಎಲ್ಲ ಕರಗಿದೆ ಅಂದ್ಮೇಲೆ ಇವಾಗ ನಾನು ಒಂದು 10 ರಿಂದ 15 ಕೇಸರಿ ಎಲೆಗಳನ್ನ ಹಾಕೋತಾ ಇದ್ದೀನಿ. ಹಾಕೊಂಡು ಚೆನ್ನಾಗಿ ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ನಮ್ಗೆ ಒಂದ್ ಎಳೆ ಪಾಕ ರೀತಿ ಬರುತ್ತೆ. ನೋಡಿ, ಇಷ್ಟ ಆದ್ರೆ ಸಾಕು. ಇವಾಗ ನಾನು ಸ್ಟವ್ ನ ಆಫ್ ಮಾಡ್ಬಿಟ್ಟು ಒಂದು ನಿಂಬೆಹಣ್ಣಲ್ಲಿ ಒಂದು ಸ್ಲೈಸ್ ಕಟ್ ಮಾಡಿ ಹಾಕೋತಾ ಇದ್ದೀನಿ ಅಷ್ಟೇನೆ. ಒಂದ್ ನಿಂಬೆಹಣ್ಣು ಸ್ಲೈಸ್ ನ ಕಟ್ ಮಾಡಿ ಹಾಕೊಂಡು ಅದನ್ನ ಒಂದ್ ಸೈಡ್ಗೆ ಎತ್ತಿಟ್ಕೊಳ್ಳೋಣ. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ಕೈಯಲ್ಲೇ ಒಂದ್ಸಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಇದನ್ನ ಚಿಕ್ಕ ಉಂಡೆಗಳಾಗಿ ಮಾಡ್ಕೊಂಡು ಇದನ್ನ ಮಾಮೂಲಿ ಸ್ವಲ್ಪ ಹಿಟ್ಟನ್ನ ಉದುರಿಸ್ಕೊಂಡ್ ಬೇಕಾದ್ರೆ ನೀವು ಲಟ್ಟಿಸ್ಕೋಬಹುದು, ಇಲ್ಲ ಅಂದ್ರೆ ಹಾಗೆ ಕೂಡ ಲಟ್ಟಿಸ್ತೀನಿ ಅಂದ್ರೂ ಕೂಡ ಓಕೆ. ನೋಡಿ, ಇಷ್ಟು ಅಗಲವಾಗಿ ನಾನು ವಿಡಿಯೋದಲ್ಲಿ ಯಾವ ರೀತಿಯಾಗಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ ಲಟ್ಟಿಸ್ಕೊಳ್ಳಿ. ಉದ್ದವಾಗಿ ಲಟ್ಟಿಸ್ಕೊಂಡ್ಮೇಲೆ ಎಡ್ಜಸ್ ಏನಿದೆ ಅದೆಲ್ಲ ಕಟ್ ಮಾಡ್ಕೊಂಡು ನಾವು ಆ ಕಡೆ ಈ ಕಡೆ ಏನಿದೆ ಅದೆಲ್ಲ ಬಿಟ್ಬಿಟ್ಟು ಮಧ್ಯದಲ್ಲಿ ಸೆಂಟರ್ಗೆ ನಾವು ಈ ರೀತಿಯಾಗಿ ನಾವು ಕ್ರ್ಯಾಕ್ ಮಾಡ್ಕೋಬೇಕಾಗುತ್ತೆ, ಅಂದ್ರೆ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಂಡ್ಮೇಲೆ ಲೈನ್ಸ್ ಗಳಾದ್ಮೇಲೆ ಇವಾಗ ಸ್ವಲ್ಪ ಗೋಧಿ ಹಿಟ್ಟನ್ನ ಹಾಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ನಾನು ಈ ರೀತಿಯಾಗಿ ಕ್ಲೋಸ್ ಮಾಡ್ತಾ ಇದ್ದೀನಿ. ನಾನು ವಿಡಿಯೋದಲ್ಲಿ ಯಾವ ರೀತಿ ತೋರಿಸ್ತಾ ಇದ್ದೀನೋ ಆ ರೀತಿಯಾಗಿ 2 ಫೋಲ್ಡಿಂಗ್ ಆಗಿ ಮಾಡ್ಕೋತಾ ಇದ್ದೀನಿ. 2 ಫೋಲ್ಡಿಂಗ್ ಆದ್ಮೇಲೆ ಎಡ್ಜಸ್ ಏನಿದೆ ಅದನ್ನ ನೀಟಾಗಿ ಈ ತರ ಸ್ಪ್ರೆಡ್ ಎಡ್ಜಸ್ ಏನಿದೆ ಅದನ್ನ ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡಿದ್ರೆ ಒಂದಕ್ಕೊಂದು ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ಅದಾದ್ಮೇಲೆ ನಾವು ಎಳೆಗಳೇನಿದೆ ಅದನ್ನ ಆ ಕಡೆ ಅರ್ಧ ಭಾಗ ಈ ಕಡೆ ಅರ್ಧ ಭಾಗ ಮಾಡ್ಕೊಂಡು ಸೆಂಟ್ರಿಗೆ ನಾವು ತುದಿ ಏನಿದೆ ಅದನ್ನ 1 ರೌಂಡ್ ಒಳಗಿಂದ ತಗೋತಾ ಇದ್ದೀನಿ. ತಗೊಂಡ್ಮೇಲೆ ನೋಡಿ, ಇನ್ನೊಂದ್ ಕಡೆ ಎಡ್ಜಸ್ ಏನಿದೆ ಅದನ್ನು ಸಹ ಮೊದಲು ನಾವು ಎಡ್ಜಸ್ ಕ್ಲೋಸ್ ಮಾಡಿದ್ವಲ್ಲ ಅದೇ ರೀತಿಯಾಗಿ ಕ್ಲೋಸ್ ಮಾಡ್ಕೊಂಡ್ರೆ ನಮ್ಗೆ ಇದು ಒಂಥರ ಎಲೆ ರೀತಿ ನಮ್ಗೆ ಶೇಪ್ ಬರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡಿದ್ರೆ ನಿಮ್ಗೆ ನಾನು ಯಾವ ರೀತಿ ಮಾಡಿದೀನಿ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ನೋಡಿ, ಇದನ್ನ ಮಾಡ್ಕೊಂಡ್ಮೇಲೆ ಇವಾಗ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ. ಎಲ್ಲವನ್ನು ಇವಾಗ ನಾನು ಶಂಕರಪಾಳಿನ ಎಣ್ಣೆಲಿ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕ್ರಿಸ್ಪಿ ಆಗಿರ್ಬೇಕು. ಸ್ವಲ್ಪ ಲೇಯರ್ ಜಾಸ್ತಿ ಇರೋದ್ರಿಂದ ಮೈದಾ ಈ ರೀತಿಯಾಗಿ ಲೇಯರ್ಸ್ ಇರೋದ್ರಿಂದ ಸ್ವಲ್ಪ ಕ್ರಿಸ್ಪಿ ಆಗೋದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಫ್ರೈ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ. ಸೊ ಪರವಾಗಿಲ್ಲ, ಒಂದ್ 2 ರಿಂದ 3 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಇಷ್ಟು ಒಂಬಣ್ಣ ಬಂದ್ರೆ ಸಾಕು. ಇವಾಗ ಸಕ್ಕರೆ ಪಾಕಕ್ಕೆ ನಾವು ನಿಂಬೆಹಣ್ಣ ಹಾಕಿದ್ವಿ, ಅದನ್ನ ತೆಗೆದು ಬಿಡೋಣ. ತೆಗೆದ್ಬಿಟ್ಟು ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪೌಡರ್ ನ ಹಾಕೊಂಡು ಚೆನ್ನಾಗಿ ಒಂದಕ್ಕೊಂದು ಬೇರೆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಫ್ರೈ ಮಾಡಿ ಇಟ್ಕೊಂಡಿರುವಂತ ಶಂಕರಪಾಳಿ ಏನಿದೆ ಅದನ್ನ ಎಣ್ಣೆ ಎಲ್ಲ ಸೋದಿಸ್ಕೊಂಡು ಇವಾಗ ಸಕ್ಕರೆ ಪಾಕಕ್ಕೆ ಹಾಕೋತಾ ಇದ್ದೀನಿ. ಹಾಕ್ಮೇಲೆ ಸಕ್ಕರೆ ಪಾಕಕ್ಕೆ ಹಾಕಿದ್ಮೇಲೆ ಒಂದ್ 3 ರಿಂದ 4 ನಿಮಿಷ ಹಾಗೇನೆ ಬಿಟ್ಬಿಡಿ. ಯಾಕೆಂದ್ರೆ ಬಿಸಿ ಇರೋದ್ರಿಂದ ಸಕ್ಕರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಒಂದ್ 3 ನಿಮಿಷ ಆದ್ಮೇಲೆ ನೋಡಿ, ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿನೇ ಮಾಡಿದ್ರೆ ಇದೇ ರೀತಿಯಾಗಿ ನಿಮ್ಗೆ ಡಿಸೈನ್ ಬರುತ್ತೆ. ನೋಡಿ, ಈಗ ಸಕ್ಕರೆ ಪಾಕ ಎಲ್ಲ ಕುಡಿದಿದೆ. ಅದನ್ನ ಇವಾಗ ಒಂದು ಸ್ಟ್ರೈನರ್ ಮೇಲೆ ನಾನು ಇವಾಗ ಎಲ್ಲವನ್ನು ಶಂಕರಪಾಳಿನ ಇಡ್ತಾ ಇದ್ದೀನಿ. ಇಟ್ಟ ಮೇಲೆ ನೋಡಿ, ಎಕ್ಸ್ಟ್ರಾ ಏನಿದೆ ಪಾಕ ಅದೆಲ್ಲ ನೀಟಾಗಿ ಬೀಳುತ್ತೆ ಅಂತ ಹೇಳಿ ಇವಾಗ ನಮ್ಗೆ ಈ ರೀತಿಯಾಗಿ ಡ್ರೈ ಆಗಿ ಬರುತ್ತೆ. ನೋಡಿ, ಮುರಿದು ತೋರಿಸ್ತಾ ಇದ್ದೀನಿ ಎಷ್ಟು ಕ್ರಿಸ್ಪಿಯಾಗಿ ಮತ್ತೆ ಸಾಫ್ಟ್ ಆಗಿ ಬಂದಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿರುತ್ತೆ. ನಾವ್ ಯಾವಾಗ್ಲೂ ರೆಗ್ಯುಲರ್ ಆಗಿ ಒಂದೇ ತರ ಶಂಕರಪಾಳಿನ ಮಾಡ್ತೀವಿ. ಒಂದ್ಸಲ ಈ ರೀತಿಯಾಗಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಮಕ್ಳಿಗೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತುಂಬಾ ಇಷ್ಟಪಟ್ಟು ತಿಂತಾರೆ. ಡಿಸೈನರ್ ಶಂಕರಪಾಳಿ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ